ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ನಾವು ನಮ್ಮ ಮೊದಲನೇ ಬ್ಲಾಗ್ ಮಾಡ್ತಾಯಿದ್ದೀವಿ. ಸೊ ನಿಮ್ಮ ಕಡೆಯಿಂದ ಸಪೋರ್ಟ್ ಇರಲಿ, ದಯವಿಟ್ಟು ಸಪೋರ್ಟ್ ಇರಲಿ. ಸೊ ಬನ್ನಿ ಹೋಗೋಣ ಮುಂದಕ್ಕೆ. ಈಗ ಓಕೆ ಫ್ರೆಂಡ್ಸ್, ಶಿವನ ಸಮುದ್ರಕ್ಕೆ ಹೋಗೋಕ್ಕಿಂತ ಮುಂಚೆ ದೇವ್ರಿಗೊಂದು ನಮಸ್ಕಾರ ಹಾಕೋಣ. ದೇವರೇ ಕಾಪಾಡಪ್ಪ. ಸೊ ಹೋಗೋಕ್ಕಿಂತ ಮುಂಚೆ ದೇವ್ರಿಗೊಂದು ನಮಸ್ಕಾರ. ದೇವರೇ ಕಾಪಾಡು. ಸೊ ನೋಡಿ ಫ್ರೆಂಡ್ಸ್, ಈಗ ಎಷ್ಟು ಟ್ರಾಫಿಕ್ ಇದೆ ಇಲ್ಲಿ ಇವಾಗ. ಸೊ ಆಲ್ಮೋಸ್ಟ್ ಅಲ್ಲಿ ಇವಾಗ ನಾವು ನೆಲಮಂಗಲ ಸೋಲಾ ನಿಯರ್ ಬೈ ಬಂದಿದ್ದೀವಿ. ಇವಾಗ ಇಲ್ಲಿ ಒಂದು ನೋಡ್ಬೋದು ಅಂತಂದರೆ, ಒಂದು ಚೆನ್ನಾಗಿರೋದು ಅಂತಂದರೆ ಆಂಜನೇಯಂದು ಒಂದು ಸ್ಟ್ಯಾಚ್ಯೂ ಇದೆ, ಅದು ಮುಂದೆ ಇದೆ. ಸೊ ಮುಂದೆ ಹಂಗೆ ಹೋದರೆ ನಮಗೆ ಒಂದು ಸ್ಟ್ಯಾಚ್ಯೂ ಕಾಣಿಸುತ್ತೆ. ಬಟ್ ಆದರೆ ಇವತ್ತು ನಾವು ಅಲ್ಲೆಲ್ಲೂ ಹೋಗ್ತಾ ಇಲ್ಲ. ಸೊ ಈಗ ಮುಂದೆ ಅಷ್ಟೇ ಹೋಗ್ತಾ ಇದ್ದೀವಿ. ಆಂಜನೇಯ ಸ್ಟ್ಯಾಚ್ಯೂ. ಸೊ ಗೆಳೆಯರೇ, ಈಗ ನಾವು ಟಿಫನ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ವಾ, ಏನಿದು ಇಲ್ಲೆಲ್ಲೂ ಟ್ರಾಫಿಕ್ಕು, ಇಲ್ಲೂ ಟ್ರಾಫಿಕ್ಕು, ಕಾರಿನ ಸಂತೆನೇ ಇದೆ ಇಲ್ಲಂತೂ. ಏನು ಮಾಡೋಣ? ಓಹೋ ಐ ತುಂಬ ಜಾಸ್ತಿ ಇದೆ ಆ್ಯಕ್ಚುಲಿಗೆ. ಆಗಲ್ಲ ಇಲ್ಲಿ, ಚಾನ್ಸೇ ಇಲ್ಲ ಇಲ್ಲಿ. ನೋ ಚಾನ್ಸ್, ನೋ ವೇ. ಆಗಲ್ಲ, ಜಾಸ್ತಿ ಜನ ನೋಡಿ. ಸೊ ಅಲ್ಲಿ ಫುಲ್ ರಶ್ ಇತ್ತು. ಸೊ ಅದಕ್ಕೆ ಈಗ ಮುಂದೆ ಹೋಗ್ತಾ ಇದ್ದೀವಿ. ಇನ್ನೊಂದು ಅಪ್ಪಾಜಿ ಅಂತ ಇದೆ, ಅಲ್ಲೊಂದು ಟ್ರೈ ಮಾಡೋಣ. ಹೊಟ್ಟೆ ಹಸಿತದೆ ಎಲ್ಲರಿಗೂ. ಅಪ್ಪಾಜಿ ಮನೆ ಬಂದೇ ಬಿಡ್ತು. ನೋಡೋಣ, ಇಲ್ಲಿ ರಶ್ ಕಮ್ಮಿ ಇದೆ, ಎಲ್ಲ ಜನ ಅಲ್ಲಿಗೆ ಹೋಗ್ಬಿಟ್ಟಿದಾರಲ್ಲ ಆಲ್ಮೋಸ್ಟ್ ಅಲ್ಲೋ. ಸೊ ಇಲ್ಲಿ ರಶ್ ಕಮ್ಮಿ ಇದೆ, ಬನ್ನಿ ಇಲ್ಲೇ ಹೋಗೋಣ. ಇವತ್ತು ನಾರ್ತ್ ಇಂಡಿಯನ್ನು, ಸೌತ್ ಇಂಡಿಯನ್ನು, ದೊನ್ನೆ ಬಿರಿಯಾನಿನೂ ಸಿಗುತ್ತಂತೆ. ನೋಡೋಣ, ಬಿರಿಯಾನಿ ಆದರೆ ಬಿರಿಯಾನಿನೇ ತಿಳಿಸ್ಬೋಣ ಇವತ್ತು. ಗೈಸ್, ಅಪ್ಪಾಜಿ ಮನೆ. ಹೆಂಗೈತ್ರಿ ದೋಸೆ? ನಿಮಗೆ ಹೆಂಗಿದೆ? ನಿಮ್ದು ಹೆಂಗಿದೆ? ಇಡ್ಲಿ ಚೆನ್ನಾಗಿದೆಯಾ? ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ನಾರ್ಮಲ್ಲ? ಓಕೆ, ನಮ್ದು ಇನ್ನೂ ಬಂದಿಲ್ಲ. ನಮ್ಮಿಬ್ಬರದು ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮದು ಮತ್ತು ಇಬ್ಬರದು ಬಂತು. ಅಲ್ಲಿ ಮಸಾಲೆ ದೋಸೆ, ಇಲ್ಲಿ ಮತ್ತು ಸೆಟ್ ದೋಸೆ. ಸೆಟ್ ದೋಸೆ ಅಂತ ಹೇಳ್ತವ್ರೆ, ಬಟ್ ಏನು ಅಂತ ಗೊತ್ತಾಯ್ತಲ್ಲ ಎಲ್ಲಪ್ಪ. ಆ್ಯಂಡ್ ಚಿಕನ್ ಕುರ್ಮಾ ತೊಗೊಂಡಿದ್ದೀವಿ. ಓಕೆ ಗೈಸ್, ನಾವು ಇವಾಗ ಕುಣಿಗಲ್ ಬೈಪಾಸಿಗೆ ಬಂದಿದ್ದೀವಿ. ಅಂದರೆ ಟುವರ್ಡ್ಸ್ ಮದ್ದೂರು. ಟುವರ್ಡ್ಸ್ ಮದ್ದೂರಿಂದ ನೆಕ್ಸ್ಟ್ ಶಿವನ ಸಮುದ್ರ ಕಡೆ ಹೋಗ್ತಾ ಇದ್ದೀವಿ.
ನೋಡಿ ಇಲ್ಲೇ ಬೋರ್ಡ್ ಇದೆ, ಸುಸ್ವಾಗತ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಶಿಂಷಾಪುರ. ಇದೇ ಒಂದು ರೌಂಡ್ ಅಪ್ ವ್ಯೂ ಕೊಡಿಸ್ತಾ ಇದ್ದೀನಿ ನೋಡಿ. ಇದು ಎಂಟ್ರೆನ್ಸ್ ಗೇಟ್ ಇದು. ಸೊ ಇಲ್ಲೊಂದು ಮಸೀದಿ ಇದೆ, ಇಲ್ಲೊಂದು ಚರ್ಚ್ ಇದೆ. ಸೊ ಅದೇ ಗೇಟ್ ಅದು. and this is the total view. ದೇವಸ್ಥಾನ ಅಲ್ಲ ಇದು, ಅಲ್ಲಿಂದ 7 ಕಿಲೋಮೀಟರ್ ದೂರದಿಂದ ದಾರಿ ಇದೆ ಅಲ್ವಣ್ಣ? ಅದೇ ಅಲ್ವಾ ಇದು? ಅಲ್ಲಿಂದ ಹೊರಗಡೆಯಿಂದ ಬರೋದಂತೆ. ಓಕೆ, ಬರ್ತಿದ್ದೀನಿ. ಗೈಸ್, ಇದೊಂದು ಬ್ರಿಡ್ಜ್ ಇದೆ. ಮೇ ಬಿ ನಮ್ಮ ತಾತನ ಕಾಲದ ಅನ್ಸುತ್ತೆ ಬ್ರಿಡ್ಜು. ಅದು ಚೆನ್ನಾಗಿದೆ. ಕಾಲು ಹುಷಾರಾಗಿರ್ಬೇಕು. ನೋಡಿ ಹೆಂಗೆ ಅಡುಗೆ ತಿಂದಿದೆ. ನೇಚರ್ ಇಸ್ ನೈಸ್, ಬಟ್ ನೀರು ಕಮ್ಮಿ ಇದೆ ಅಷ್ಟೇ. ಆ್ಯಕ್ಚುಲಾಗಿರುತ್ತೆ, ಬಟ್ ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಇಲ್ಲಂತೂ ಫುಲ್ ಹಳ್ಳ ಇದೆ. ಕಾಲು ಎಲ್ಲಿಬೇಕು ಅಂತ ನನಗೆ ಗೊತ್ತಿಲ್ಲ. ಅಲ್ಲಂತೂ ಎದುರಬೇಕು. ಅಲ್ಲೇ ಮಲಗಿದ್ದು ಒಂದು ಲೈಟ್ ಇಲ್ಲಿ ವ್ಯವಸ್ಥೆ ಇಲ್ಲ. ಬರೀ ನಾನು ಅದು ಹೆಂಗಿದ್ರೆ ಅದು ಹೆಂಗೆ ಕೊಟ್ಟರು 3 ದಿನ 3 ನೈಟು 3 ಆಗಲಿ ಇಲ್ಲೇ ಮೊದಲು 15 ದಿನ ಇರೋದಂತ